ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ಇವತ್ತು ನಾವು ಜಮಖಂಡಿ ನಗರದ ಸಬ್ ಜೈಲ್ ಹತ್ರ ಇದ್ದೀವಿ. ಜೈಲಿನಲ್ಲಿ ಕೈದಿಗಳು ಮತ್ತು ಅಧಿಕಾರಿಗಳ ನಡುವೆ ಒಂದು ಮಾರಾಮಾರಿಯಾಗಿದೆ ಅನ್ನುವಂಥ ಮಾಹಿತಿ ಐತಿ. ಈ ಸಬ್ ಜೈಲಿನ ಜೈಲರ್ ಆಗಿರ್ತಕ್ಕಂಥವ್ರು ಈಗಾಗಲೇ ಜಮಖಂಡಿ ನಗರದ ಬಬ್ಲೇಶ್ವರ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ದೊರೆತೈತಿ. ಏನಪ್ಪಾ ಅಂದ್ರೆ ಒಂದು ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಕೈದಿಗಳ ನಡುವೆ ಮತ್ತು ಏನು ಪೊಲೀಸ್ ಸಿಬ್ಬಂದಿಗಳದಾರ, ಏನು ಗೃಹ ಇಲಾಖೆಯ ಸಿಬ್ಬಂದಿಗಳದಾರಲ್ಲ, ಇವರ ನಡುವೆ ಒಂದು ಬಂದಿಖಾನೆ ಸಿಬ್ಬಂದಿಗಳ ನಡುವೆ ಒಂದು ಗಲಾಟೆ ನಡೀತಿದೆ ಅಂತ ಹೇಳಲಾಗ್ತದೆ. ಮೊನ್ನೆ ತಾನೇ ADGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು ಜಮಖಂಡಿಗೆ ಬಂದಾರೆ. ಜಮಖಂಡಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜೈಲನ್ನು ಒಂದು ಮದುವಣಗಿತ್ತಿಯಂತೆ ಶೃಂಗಾರ ಮಾಡಿ ಕಿಶಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈಗ ನೋಡಿದರೆ ದಿಢೀರ್ನೆ ಕೈದಿಗಳ ನಡುವೆ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಡುವೆ ಒಂದು ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಅದು ಎಷ್ಟರ ಮಟ್ಟಕ್ಕೆ ಹೋಗೈತಪ್ಪ ಅಂದರೆ ಇಲ್ಲಿಯ ಅಧಿಕಾರಿಗಳೇ ಸ್ವತಃ ಜೈಲರ್ ಅವರೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತಹ ಒಂದು ಆ ಮಟ್ಟಕ್ಕೆ ಇದು ಹೋಗೈತಿ. ಬಹುಶಃ ಜಮಖಂಡಿಯ ಜೈಲಿನಲ್ಲಿ ಅನೇಕ ಅಂದಾದುಂದಿ ದರ್ಬಾರ್ಗಳು, ವಿಶೇಷವಾಗಿ ಮಾವ ಇರ್ಬೋದು, ಸಿಗರೇಟ್ ಇರ್ಬೋದು, ತಂಬಾಕು ಇರ್ಬೋದು, ಇತರೇ ಎಲ್ಲ ಒಳಗಡೆ ಸಪ್ಲೈ ಅನ್ನುವಂಥ ಮಾಹಿತಿ ಐತಿ. ಜೈಲರ್ಗಳು ಈ ರೀತಿಯಾಗಿರ್ತಕ್ಕಂಥ ಕುಮ್ಮಕ್ಕನ್ನು ವಿಚಾರಣೆಯನ್ನು ಕೈದಿಗಳಿಗೆ ಕೊಟ್ಟರೆ ಅವರು ನಿಮ್ಮ ತಲೆ ಮೇಲೆ ಏರಿ ಕೂತ ಈ ರೀತಿ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಅಧಿಕಾರಿಗಳು ಗೂಟ ಬಡ್ಕೊಂಡು ಕೂತ್ಕೊಂಡಾರ, ಪೊಲೀಸರು ಗೂಟ ಬಡ್ಕೊಂಡು ಕೂತ್ಕೊಂಡಾರ. ಯಾವುದಾದ್ರೂ ಕೈದಿಗಳನ್ನು ನೋಡಲಿಕ್ಕೆ ಹೊರಗಿನ ತಾಯಿ ತಂದೆ ಅಣ್ಣತಮ್ಮರು ಯಾರಾದರೂ ಸ್ನೇಹಿತರು ಬಂದ್ರಂದ್ರೆ ಅವ್ರ ಕಡೆಯಿಂದ ನೂರಾರು ರೂಪಾಯಿಗಳನ್ನು ಕಿತ್ಕೋತಾರೆ ಅನ್ನುವಂಥ ಮಾಹಿತಿ ಕೂಡ ಐತಿ. ಒಟ್ಟಾರೆ ತೋರಿಕೆಗೆ ಜಮಖಂಡಿ ಜೈಲಿನಲ್ಲಿ ಎಲ್ಲವೂ ಸರಿ ಐತೆ ಅಂತ ಹೇಳುವಂಥದ್ದು. ಆದರೆ ಒಳಗೆ ನೋಡಿದ್ರೆ ಜಮಖಂಡಿ ಜೈಲಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿನ ಸಿಬ್ಬಂದಿಗಳೇ ಏನಪ್ಪಾ ಅಂದ್ರೆ ಕೈದಿಗಳಿಗೆ ಕುಮ್ಮಕ್ಕೆ ಕೊಡ್ತಾರ. ಆ ಕುಮ್ಮಕ್ಕಿನಿಂದ ಇವತ್ತು ಕೈದಿಗಳು ಅವ್ರ ತಲೆ ಮೇಲೆ ಏರಿ ಕೂತ್ಕೊಂಡು ಕಿಶಿಂದ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಐತಿ. ಈಗಾಗಲೇ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳು ಒಳಗಡೆ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಅವ್ರು ಏನು ವಿಚಾರಣೆ ಮಾಡ್ತಾ ಇದ್ದಾರೆ, ಏನು ಅವ್ರ ಜೊತೆ ಏನು ವಾದ ವಿವಾದಗಳನ್ನು ಮಾಡ್ತಾರೆ ಅಥವಾ ಅಲ್ಲಿಗೆ ಏನು ಘಟನೆ ನಡೆದೈತೆ ಅದರ ವಿವರಣೆಯನ್ನು ಪಡಿತಾ ಇದ್ದಾರೆ. ಅವರು ಹೊರಗಡೆ ಬಂದ ನಂತರ ಗೊತ್ತಾಗುತ್ತೆ ಏನು ಗಲಾಟೆ ಆಗಿತ್ತಲ್ಲ, ಇದಕ್ಕೆ ನಿಜವಾಗ್ಲೂ ಕಾರಣ ಏನಂತೇಳಿ. ಈ ಸರ್ಕಾರಗಳು ಅಥವಾ ADGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರು, ನೀವು ಬಳ್ಳಾರಿ ಜೈಲಂಥ ಜೈಲುಗಳು, ಬೆಂಗಳೂರಿನ ಜೈಲುಗಳು ಅಥವಾ ಬೆಳಗಾವಿ ಹಿಂಡಲ್ಗಾ ಜೈಲುಗಳು ಅಥವಾ ಬಿಜಾಪುರ ದರ್ಗಾ ಜೈಲಿನಂತಹ ದೊಡ್ಡ ದೊಡ್ಡ ಜೈಲುಗಳ ಮೇಲೆ ನಿಗ್ರಹ ನೀಡ್ತೀರಿ. ಆದರೆ ಈ ಜಮಖಂಡಿ ಅಂತ ಸಬ್ ಜೈಲುಗಳಲ್ಲಿಯೂ ಕೂಡ ಭಾಳಷ್ಟು ಅಕ್ರಮ ನಡೀತೈತಿ, ಅನಾಚಾರ ನಡೀತೈತಿ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಕೈತಿ. ನೀವು ಅಧಿಕಾರಿಗಳು ಸ್ಟ್ರಿಕ್ಟಾಗಿ ಮೊದಲೇ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಇರ್ತಕ್ಕಂಥ ವಿಚಾರಣೆ ದಿನ ಕೈದಿಗಳ ಜೊತೆಗೆ ಸಭ್ಯವಾಗಿ ವರ್ತನೆ ಮಾಡಬೇಕು, ಅವರ ಮನ ಪರಿವರ್ತನೆ ಮಾಡಬೇಕು. ಯಾಕಂದ್ರೆ ಅವರು ವಿಚಾರಣೆ ದಿನ ಕೈದಿ, ಇದು ಸಬ್ ಜೈಲ್ ಇದು. ಇಲ್ಲಿ ಯಾರು ಕೂಡ ಕೈದಿಗಳು ಅವರಿಗೆ ಆರ್ಡರ್ ಆಗಿ ಅಥವಾ ಅವ್ರಿಗೆ ಶಿಕ್ಷೆ ಆಗಿರ್ತಕ್ಕಂಥವ್ರಲ್ಲ, ವಿಚಾರಣೆ ಎದುರಿಸ್ತಿರುವಂತಹ ಕೈದಿಗಳು. ಇವ್ರ ಜೊತೆ ಹೆಂಗೆ ಬಿಹೇವಿಯರ್ ಇರಬೇಕು, ಅವ್ರ ಜೊತೆ ಹೆಂಗೆ ನಡವಳಿಕೆ ಇರಬೇಕು ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದ. ಒಟ್ಟಾರೆಯಾಗಿ ಜಮಖಂಡಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದ ಗಲಾಟೆಯಾಗಿದ್ದು, ಗಲಾಟೆ ಮಾಡಿದವರು ಒಂದು ಯಾವುದೋ ರೋಡ್ ರಾಬರಿ ಕೇಸ್ಗೆ ಸಂಬಂಧಪಟ್ಟ ಅಕ್ಕಿ ಗಾಡಿಯನ್ನು ಕಳ್ಳತನ ಮಾಡಿರ್ತಕ್ಕಂಥ ಆರೋಪಿತರನ್ನುವಂತಹ ಪ್ರಾಥಮಿಕವಾಗಿ ಬಲ್ಲ ಮೂಲಗಳಿಂದ ವಿಷಯ ತಿಳಿದು ಬಂದೈತಿ. ಒಟ್ಟಾರೆ ಇದರ ಬಗ್ಗೆ ಇವರ ಏನು ಉಪ ಕಾರಾಗೃಹದ ಏನು ಮೇಲಾಧಿಕಾರಿಗಳು ಬಂದಾರ, ಇವ್ರು ಏನು ಹೇಳ್ತಾರೆ ಅನ್ನೋದು ಕಾದು ನೋಡೋಣ. ಇದು ಒಂದು ಘಟನೆ ಮಾತ್ರ ಜಮಖಂಡಿ ಇತಿಹಾಸದಲ್ಲಿ ಮರಿಲಾರದಂಥ ಘಟನೆ ಆಗೈತಿ. ಯಾವ ಅಧಿಕಾರಿಗಳ ಮೇಲೇ ಕೈದಿಗಳು ಹಲ್ಲೆ ಮಾಡ್ತಾರಂದ್ರೆ ಈ ನಮ್ಮ ಸಮಾಜ ಎಕಡೆ ಹೊಂಟೈತಿ, ಕಾಯ್ದೆ ಕಾನೂನುಗಳೇನು ಮಾಡಕತ್ತಾವ, ಇಲಾಖೆ ಏನು ಮಾಡಕತ್ತೈತಿ, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲಿದ್ದರು, ಮನೆ ಮಕ್ಕೊಂಡಿದ್ರೆ ಒಳಗಿದ್ರು, ಆ ಒಬ್ಬ ಅಧಿಕಾರಿಗಳ ಹಲ್ಲೆ ಆಗೋ ಮಟ್ಟ ಅವರೆಲ್ಲ ಎಲ್ಲಿ ಹೋಗಿದ್ರು, ಇದೆಲ್ಲದಕ್ಕೂ ಪ್ರಶ್ನೆಗಳು ಉದ್ಭವ ಆಕ್ಕವ. ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ನಮಸ್ಕಾರ. ಸರ್